ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಲಸೂರು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ದಿನಗಳ ಕಾಲ ಭೈರತಿ ಬಸವರಾಜ್ ಅವರನ್ನ ಸಿಐಡಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಮುಂದಿನ ಶನಿವಾರದವರೆಗೂ ಕೂಡ ಸಿಐಡಿಗೆ ನೀಡಿ ಆದೇಶವನ್ನ ಹೊರಡಿಸಲಾಗಿದೆ. ಫೆಬ್ರವರಿ 21ರವರೆಗೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರು ಸಿಐಡಿ ಕಸ್ಟಡಿಯಲ್ಲಿ ಇರ್ತಾರೆ. 42ನೇ ಎಸಿಜೆಎಂ ಕೋರ್ಟ್ ನ್ಯಾಯಾಧೀಶರು ಈಗಾಗಲೇ ಆದೇಶವನ್ನ ಹೊರಡಿಸಿದ್ದಾರೆ. ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ಮನೆ ಭೈರತಿ ಡಿಸ್ಚಾರ್ಜ್ ಆದ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಅದಾದ ಬಳಿಕ ಅವರನ್ನ ಇದೀಗ ಸಿಐಡಿ ಕಸ್ಟಡಿಗೆ ವಹಿಸಲಾಗಿದೆ. ವರದಿಯಲ್ಲಿ ಈ ಊಟದ ವಿಚಾರವೂ ಸಹ ಅವರು ಒಂದು ಚಾರ್ಟ್ ಕೊಟ್ಟಿದ್ದಾರೆ. ಆ ಪ್ರಕಾರ ಕೊಡಿ ಮತ್ತು ವಿಶೇಷವಾಗಿ ಅವರಿಗೆ ಇನ್ನು ಮನೆ ಊಟನೋ ಅಥವಾ ಇನ್ನು ವಿಶಿಷ್ಟವಾದ ಊಟವೇ ಬೇಕಂತ ಹೇಳಿದಲ್ಲಿ ಅಗತ್ಯ ಇದ್ದಲ್ಲಿ ಅದು ನ್ಯಾಯಾಲಯದ ನೀವು ವರದಿ ಸಲ್ಲಿಸಬೇಕಾಗುತ್ತದೆ ಅಂತ ಹೇಳಿದಾಗ ಅವರ ಇವತ್ತೇ ಗೃಹ ಕಚೇರಿಯಲ್ಲಿ ಅವರಿಗೆ ಊಟದ ವ್ಯವಸ್ಥೆ ಬಗ್ಗೆ ಸೂಕ್ತ ಊಟದ ವ್ಯವಸ್ಥೆ ಬಗ್ಗೆ ಅವರ ಕೋರಿಕೆಯಂತೆ ಸೂಕ್ತ ವ್ಯವಸ್ಥೆ ಬಗ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಅದಕ್ಕೆ ಸರ್ಕಾರದ ಪರವಾಗಿ ಸಿಐಡಿ ಪರವಾಗಿ ನಾಳೆ ಡಾಕ್ಟರರ ಒಂದು ಅಭಿಪ್ರಾಯ ಪಡ್ಕೊಂಡು ಅದಕ್ಕೆ ತಕರಾರನ್ನು ಸಲ್ಲಿಸಿ ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗಿಲ್ಲ ಸಲ್ಲಿಸಿ ವಾದ ಮಂಡಿಸಲಾಗಿದೆ. ಬರ್ತಿದ್ದಂತೆ ಮೊನ್ನೆ ಶುಕ್ರವಾರ ಶಿವ ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿಯಾದಂತಹ ಶಾಸಕರಾಗಿರುವಂತಹ ಭೈರತಿ ಬಸವರಾಜನವರನ್ನು ತಸ್ಕರಿ ಮಾಡಲಾಗಿತ್ತು ಮತ್ತು ನ್ಯಾಯಾಧೀಶರಾದಂತಹ ಶ್ರೀಯುತ KN ಶಿವಕುಮಾರ್ ಅವರ ಸಮಕ್ಷಮ ಅವರ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಗಿತ್ತು. ಅವರ ಬಂಧನದ